ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಫಾರ್ಮಾ ಔಷಧೀಯ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಇಂದಿನ ವಿಷಯ ಸೌಂದರ್ಯವರ್ಧಕ ಉತ್ಪನ್ನಗಳು. ವಿಷಯ ತಜ್ಞರು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ರವಿಕಿರಣ್ ಕಣ್ಬುರ್ಗಿಯವರು. ನಮಸ್ಕಾರ ಕೇಳುಗರೆ, ನಾನು ರವಿಕಿರಣ್ ಕಣ್ಬರ್ಗಿ, ಸಹಾಯಕ ಪ್ರಾಧ್ಯಾಪಕರಾಗಿ ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ರೇಡಿಯೋ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರೊಂದಿಗೆ ಮಾತನಾಡಲು ನನಗೆ ಅವಕಾಶ ಸಿಕ್ಕಿರುವುದರಿಂದ ಸಂತೋಷವಾಗಿದೆ. ಇವತ್ತು ನಾವು ಸೌಂದರ್ಯವರ್ಧಕ ಉತ್ಪನ್ನಗಳು ಅಂದರೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳ ಬಳಕೆ ಬಗ್ಗೆ ಮತ್ತು ಗ್ರಾಹಕರು ಎಚ್ಚರಿಕೆಯಿಂದ ಹೇಗೆ ಬಳಸಬೇಕು ಎಂಬುದನ್ನು ಚರ್ಚೆ ಮಾಡೋಣ. ನೀವು ಈ ಕಾರ್ಯಕ್ರಮವನ್ನು ಕೊನೆವರೆಗೂ ಕೇಳಿ ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಳ್ಳಿ ಎಂದು ನಾನು ಆಶಿಸುತ್ತೇನೆ. ಕಾಸ್ಮೆಟಿಕ್ಸ್ ಅಂದರೆ ಏನು? ಶರೀರದ ಹೊರಭಾಗದ ಆಕರ್ಷಕತೆ ಹೆಚ್ಚಿಸಲು, ಆರೋಗ್ಯವಂತಿಕೆಯನ್ನು ಕಾಪಾಡಲು ಅಥವಾ ತಾತ್ಕಾಲಿಕ ಬದಲಾವಣೆ ತರಲು ಬಳಸುವ ಉತ್ಪನ್ನಗಳನ್ನು ಸೌಂದರ್ಯವರ್ಧಕ ಅಥವಾ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಎನ್ನುತ್ತಾರೆ. ಈ ಜಗತ್ತಿನಲ್ಲಿ ಪ್ರತಿ ವ್ಯಕ್ತಿಯು ಯಾವುದಾದರೂ ಒಂದು ರೀತಿಯಲ್ಲಿ ಸೌಂದರ್ಯವರ್ಧಕ ಉತ್ಪನ್ನಗಳು ಅಂದರೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳನ್ನು ಬಳಸುತ್ತಾನೆ. ಆದರೆ ಹೆಚ್ಚಿನವರಿಗೆ ಇವುಗಳ ಸರಿಯಾಗಿ ಬಳಕೆ ಬಗ್ಗೆ ಪೂರ್ಣ ಜ್ಞಾನವಿರುವುದಿಲ್ಲ. ಇದರಿಂದ ಕೆಲವೊಮ್ಮೆ ತ್ವಚೆ ಸಮಸ್ಯೆಗಳು ಅಥವಾ ಅಡ್ಡ ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಚರ್ಮಕ್ಕೆ ಸಂಬಂಧಿಸಿದ ಪ್ರತಿಕ್ರಿಯೆಗಳು ಏನೆಂದರೆ, ಈಗ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ಗಳನ್ನು ಬಳಸುವಾಗ ಕೆಲವೊಮ್ಮೆ ಚರ್ಮದ ತೊಂದರೆಗಳು ಆಗಬಹುದು. ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ಏನಂತಂದ್ರೆ, ಕೆಲವರಿಗೆ ಅಲರ್ಜಿ ಆಗುವುದು ಸಾಮಾನ್ಯ. ಇದರಿಂದ ಚರ್ಮ ಕೆಂಪಾಗುವುದು, ಉರಿಯುವುದು, ಉಬ್ಬುವುದು ಅಥವಾ ಕೆಲವೊಮ್ಮೆ ಹುಣ್ಣಿಮೆಯಂತಾಗಬಹುದು. ಕೆಲವು ಮೇಕಪ್ ಅಥವಾ ಎಣ್ಣೆಯ ಉತ್ಪನ್ನಗಳಿಂದ ಮೊಡವೆಗಳಾಗಬಹುದು. ಇನ್ನು ಕೆಲವೊಮ್ಮೆ ಸುಗಂಧ ದ್ರವ್ಯಗಳು ಅಂದರೆ ಫ್ರಾಗ್ರೆನ್ಸಸ್ ಅಂತ ನಾವೇನಂತೀವಿ, ಅದನ್ನು ಅಥವಾ ಬಣ್ಣಗಳು ಅಥವಾ ಪ್ರಿಸರ್ವೇಟಿವ್ಸ್ ಅಂದರೆ ಸಂರಕ್ಷಣಾ ದ್ರವ್ಯಗಳಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅನ್ನುವ ತೊಂದರೆ ಉಂಟಾಗಬಹುದು. ಇದರಿಂದ ಚರ್ಮ ಉರಿಯಬಹುದು. ತೀವ್ರವಾದ ರಾಸಾಯನಿಕಗಳು ಅಥವಾ ಆಲ್ಕೋಹಾಲ್ ಇರುವ ಉತ್ಪನ್ನಗಳಿಂದ ಚರ್ಮ ಉರಿಯಬಹುದು ಅಥವಾ ಒಣಗಿ ಬಿಡಬಹುದು. ಹೆಚ್ಚಾಗಿ ನಾವು ಈ ತೊಂದರೆಗಳನ್ನು ಸರಿಯಾಗಿ ಗಮನಿಸದೆ ಬಳಸುತ್ತಿದ್ದೇವೆ. ಆದರೆ ಸಣ್ಣ ಎಚ್ಚರಿಕೆಯಿಂದ ಬಹಳಷ್ಟು ತೊಂದರೆಗಳನ್ನು ತಪ್ಪಿಸಿಕೊಳ್ಳಬಹುದು. ಹಾನಿಕಾರಕ ಘಟಕಗಳ ಬಳಕೆ ಮಾಡುತ್ತಾರೆ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ಗಳಲ್ಲಿ. ಏನಂತಂದ್ರೆ, ಕೆಲವೊಂದು ಪ್ಯಾರಾಬೆನ್ಸ್ ಆಗಲಿ, ಥಾಲೇಟ್ಸ್ ಆಗಲಿ, ಫಾರ್ಮಾಲ್ಡಿಹೈಡ್ಸ್ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇವಾಗ ಲೋ ಕ್ವಾಲಿಟಿ ಲಿಪ್ಸ್ಟಿಕ್ಸ್ಗಳನ್ನು ಲಭ್ಯವಿರುತ್ತದೆ ಮಾರ್ಕೆಟ್ಸ್ ಅಥವಾ ನಮ್ಮ ಸಣ್ಣ ಮಾರ್ಕೆಟ್ಗಳಲ್ಲಿ. ಅದರಲ್ಲಿ ಲೆಡ್ ಅನ್ನುವ ಪದಾರ್ಥ ಉಪಯೋಗಿಸಬಹುದು. ಅದು ದೇಹಕ್ಕೆ ವಿಷಕಾರಿಯಾಗುತ್ತದೆ. ಆಮೇಲೆ ಫೇರ್ನೆಸ್ ಕ್ರೀಮ್ ಅಲ್ಲಿ ಸ್ಟೆರಾಯ್ಡ್ಸ್ ಅಂತ ಯೂಸ್ ಮಾಡ್ತಾರೆ. ಅದು ದೀರ್ಘಕಾಲ ಉಪಯೋಗ ಮಾಡಿದರೆ ಸ್ಕಿನ್ ಥಿನ್ನಿಂಗ್ ಉಂಟಾಗುತ್ತದೆ. ಆಮೇಲೆ ಇವಾಗ ವೈಟ್ನಿಂಗ್ ಕ್ರೀಮ್ ಅಂತ ಅಂತಾರೆ. ಅದರಲ್ಲಿ ಕೆಲವೊಂದು ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳಲ್ಲಿ ಇಲ್ಲೀಗಲ್ ಆಗಿ ಮರ್ಕ್ಯೂರಿಯನ್ನು ಉಪಯೋಗಿಸುತ್ತಾರೆ. ಈ ಮರ್ಕ್ಯೂರಿ ದೀರ್ಘಕಾಲ ಉಪಯೋಗಿಸಿದರೆ ಅದರಿಂದ ಮೂತ್ರಪಿಂಡ ಹಾಗೂ ನರಮಂಡಳಿಗಳಿಗೆ ಅಪಾಯಕಾರಿಯಾಗಬಹುದು. ನೀವು ಅನ್ಬಹುದು, ಇಲ್ಲ ನಾವು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನ ತ್ವಚೆ ಮೇಲೆ ಅಷ್ಟೇ ಹಚ್ಕೋತೀವಿ. ಇಲ್ಲ, ಆದರೆ ಆ ಕಾಸ್ಮೆಟಿಕ್ಸ್ ಅನ್ನ ತ್ವಚೆಯಿಂದ ಒಳಗೆ ಅಬ್ಸಾರ್ವ್ ಆಗುತ್ತದೆ. ಅದು ಬ್ಲಡ್ ನಲ್ಲಿ ಸೇರಿಕೊಂಡು ಎಲ್ಲಾ ಆರ್ಗನ್ಸ್ ಗಳಲ್ಲೂ ಸೇರಿಕೊಂಡು ಬಿಡುತ್ತದೆ. ಅದರಿಂದ ಏನಾಗುತ್ತದೆ, ದೀರ್ಘಕಾಲ ಯೂಸ್ ಮಾಡಿದ್ರೆ ಕಿಡ್ನಿ ಅಥವಾ ಮೂತ್ರಪಿಂಡ ಹಾಗೂ ನರಮಂಡಳಿಗೆ ಅಪಾಯಕಾರಿಯಾಗಬಹುದು. ಆಮೇಲೆ ನಾವು ಯಾವುದೇ ತರಹದ ಕಾಸ್ಮೆಟಿಕ್ಸ್ ಅನ್ನು ಉಪಯೋಗ ಮಾಡೋಕ್ಕಿಂತ ಮುಂಚೆ ಉತ್ಪನ್ನದ ಪಾರದರ್ಶಕತೆ ಅಂದ್ರೆ ಅಥವಾ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇರುವುದಿಲ್ಲ ಕೆಲವೊಂದ್ಸತಿ. ಅದರ ಘಟಕಗಳ ಪಟ್ಟಿ ಅಂದ್ರೆ ಇಂಗ್ರೀಡಿಯೆಂಟ್ಸ್, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನ ಇರುತ್ತದೆ ಅದು ಕೆಲವೊಂದ್ಸರಿ ಸ್ಪಷ್ಟವಾಗಿರುವುದಿಲ್ಲ. ಈಗ ಸಾಮಾನ್ಯವಾಗಿ ಉದಾಹರಣೆಗಂತಂದ್ರೆ, ಫ್ರಾಗ್ರೆನ್ಸ್ ಎಂಬ ಸಾಮಾನ್ಯ ಪದದ ಹಿಂದೆ ಹಲವಾರು ಅಡಗಗಳು ಇರುತ್ತದೆ. ಆಮೇಲೆ 100% ನ್ಯಾಚುರಲ್ ಅಥವಾ 100% ನೈಸರ್ಗಿಕ, ಆಮೇಲೆ ರಾಸಾಯನಿಕ ಮುಕ್ತ, ಕೆಮಿಕಲ್ ಫ್ರೀ ಎಂದು ನಂಬಿಸುವಂತ ದಾವೆಗಳು ಇರುತ್ತವೆ. ಅದಕ್ಕೆ ಎಷ್ಟೋ ಸತಿ ಸರಿಯಾಗಿ ಸಾಕ್ಷಿ ಇರುವುದಿಲ್ಲ. ಗ್ರಾಹಕರಿಗೆ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಅನ್ನು ಉಪಯೋಗ ಮಾಡೋಕ್ಕಿಂತ ಮುಂಚೆ ಅದರ ನಿಯಂತ್ರಣ ಮತ್ತು ಅದರ ಅರಿವಿನ ಕೊರತೆ ಇರುತ್ತದೆ. ಲ್ಯಾಕ್ ಆಫ್ ರೆಗ್ಯುಲೇಷನ್ಸ್ ಅಂಡ್ ಅವೇರ್ನೆಸ್. ಮಾರುಕಟ್ಟೆಯಲ್ಲಿ ಎಲ್ಲಾ ತರಹದ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಗಳನ್ನು ನಿಯಂತ್ರಿತವಿರುವುದಿಲ್ಲ. ಗ್ರಾಹಕರಿಗೆ ಲೇಬಲ್ ಓದುತ್ತೇನೆ ಅಥವಾ ಸುರಕ್ಷಿತ ಉತ್ಪನ್ನ ಆಯ್ಕೆ ಮಾಡುತ್ತೇನೆ ಎಂಬ ಅರಿವು ಕಡಿಮೆ ಇರುತ್ತದೆ. ಹೊಸ ಉತ್ಪನ್ನಗಳನ್ನು ಬಳಸುವಾಗ ಕೆಲವೊಂದ್ಸತಿ ಅದನ್ನ ಒಂದು ಸ್ಮಾಲ್ ಟೆಸ್ಟ್ ಮಾಡ್ಕೋಬಹುದು. ಅದಕ್ಕೆ ಪ್ಯಾಚ್ ಟೆಸ್ಟ್ ಅಂತಾರೆ. ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ನಮ್ಮ ಆಕರ್ಷತೆಯನ್ನು ಹೆಚ್ಚಿಸಬಹುದು, ಆದರೆ ಆರೋಗ್ಯ ಮತ್ತು ಪರಿಸರದ ಕುರಿತು ಜಾಗೃತರಾಗಿರಬಹುದು. ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ನಮ್ಮ ಆಕರ್ಷತೆಯನ್ನು ಹೆಚ್ಚಿಸಬಹುದು, ಆದರೆ ಆರೋಗ್ಯ ಮತ್ತು ಪರಿಸರದ ಕುರಿತು ಜಾಗೃತಿಕವಾಗಿರಬೇಕಾಗುತ್ತದೆ. ನಾವು ಬಳಸುವ ಉತ್ಪನ್ನದ ಬಗ್ಗೆ ನಮಗೆ ಅರಿವು ಇರಬೇಕಾಗುತ್ತದೆ.
ಸೊ ಇಂದು ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ಸೌಂದರ್ಯವರ್ಧಕ ಉತ್ಪನ್ನಗಳನ್ನು, ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳನ್ನು ಸರಿಯಾದ ಬಳಕೆ ಮತ್ತು ಅದರ ಸುರಕ್ಷತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು. ಸೊ ಗ್ರಾಹಕರಲ್ಲಿ ನಾನು ಏನು ಕೇಳ್ಕೊಳ್ತೀನಿ ಅಂತಂದ್ರೆ, ಲೇಬಲ್ ಓದುವ ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳಲ್ಲಿ ಅದರ ಮೇಲೆ ಬರೆದಿರುತ್ತದೆ, ಅದಕ್ಕೆ ನಾವು ಲೇಬಲ್ ಅಂತೀವಿ. ಸೊ ಅದನ್ನ ಸ್ವಲ್ಪ ಓದಬೇಕಾಗುತ್ತದೆ. ಅದರ ಉತ್ಪನ್ನದ ಘಟಕಗಳ ಪಟ್ಟಿ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಆಗಲಿ, ಅಥವಾ ಅದನ್ನ ಉತ್ಪಾದನಾ ದಿನಾಂಕ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಅಥವಾ ಅದರ ಎಕ್ಸ್ಪೈರಿ ಡೇಟ್, ಅದರ ಅವಧಿ ಎಷ್ಟಿದೆ, ಆಮೇಲೆ ಯಾವುದು ಕಾಸ್ಮೆಟಿಕ್ಸ್ ಅನ್ನ ಹೇಗೆ ಬಳಕೆ ಮಾಡಬೇಕು ಎಂಬುದನ್ನು ವಿಧಾನ ಬರೆದಿರುತ್ತದೆ. ಸೊ ಅದನ್ನು ನಾವು ಸಂಪೂರ್ಣವಾಗಿ ಓದಿ ತಿಳ್ಕೋಬೇಕಾಗುತ್ತದೆ. ಸೊ ಇವಾಗ ಕೆಲವೊಂದು ಸಿಂಥೆಟಿಕ್ ಫ್ರಾಗ್ರೆನ್ಸ್ ಆಗಲಿ, ಪ್ಯಾರಾಬೆನ್ಸ್, ಸಲ್ಫೇಟ್ಸ್, ಸೊ ಈ ತರ ಕೆಮಿಕಲ್ಸ್ ಅನ್ನು ಹಾನಿಕಾರಕ ಪದಾರ್ಥಗಳಿರುತ್ತದೆ. ಸೊ ಅದರಿಂದ ಸ್ವಲ್ಪ ಎಚ್ಚರವಾಗಿರಬೇಕು. ಯಾವುದಾದ್ರೂ ಹೊಸ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಬಳಸುವ ಮೊದಲು ಅದಕ್ಕೆ ಪ್ಯಾಚ್ ಟೆಸ್ಟ್ ಅನ್ನು ಮಾಡಬೇಕಾಗುತ್ತದೆ. ಏನಂತಂದ್ರೆ, ಸೊ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಅದನ್ನ ನಿಮ್ಮ ಕೈ ಬೆರಳಿನ ಒಳಭಾಗ ಅಥವಾ ಕಿವಿಯ ಹಿಂದಿನ ಭಾಗ ಹಚ್ಚಿಕೊಂಡು 24 ಗಂಟೆ ಕಾಯಬೇಕು. ಅದಾದ್ಮೇಲೆ ರೆಡ್ನೆಸ್, ಇಚಿಂಗ್, ಸ್ವೆಲ್ಲಿಂಗ್, ಸೊ ಈ ತರದ್ದು ಏನಾದರೂ ಅಲರ್ಜಿ ಅಥವಾ ಯಾವ್ದಾದ್ರು ಚರ್ಮದ ಪ್ರತಿಕ್ರಿಯೆ ಏನಾದ್ರು ಇದ್ದರೆ, ಸೊ ಆ ತರದ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಗಳನ್ನು ಯೂಸ್ ಮಾಡಬಾರದು. ಸೊ ನಿಮ್ಮ ಚರ್ಮದ ಸ್ವಭಾವವನ್ನು ತಿಳಿದುಕೊಳ್ಳಬೇಕಾಗುತ್ತೆ. ನೀವು ಯಾವುದೇ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಚರ್ಮಕ್ಕೆ ಅದು ಸೂಕ್ತವಿದೆಯಾ ಇಲ್ವಾ ಅನ್ನೋದನ್ನು ನೀವು ತಿಳ್ಕೋಬೇಕಾಗುತ್ತೆ. ಅದಕ್ಕೆ ನಿಮ್ದು ಚರ್ಮ ಯಾವ ತರ ಇದೆ, ನಿಮ್ಮ ಚರ್ಮ ಒಣ ಇದೆಯಾ ಅಥವಾ ಎಣ್ಣೆಯುಕ್ತವಿದೆಯಾ ಅಥವಾ ಸಂಯುಕ್ತವಾಗಿ ಅಥವಾ ಸೂಕ್ಷ್ಮವಾಗಿದೆ, ಸೆನ್ಸಿಟಿವ್ ಆಗಿದೆಯಾ, ಸೊ ಎಂಬುದನ್ನು ನೀವು ತಿಳಿದುಕೊಳ್ಬೇಕಾಗುತ್ತದೆ. ಸೊ ಎಲ್ಲ ಉತ್ಪನ್ನಗಳನ್ನು ಎಲ್ಲರಿಗೂ ಒಂದೇ ರೀತಿಯಾಗಿ ಕೆಲಸ ಮಾಡುತ್ತದೆ ಅನ್ನುವುದು ಸುಳ್ಳು. ಸೊ ನನಗೆ ಸೂಟ್ ಆಗುವಂತಹ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಎಲ್ಲರಿಗೂ ಸೂಟ್ ಆಗುತ್ತದೆ ಅನ್ನೋದು ಸುಳ್ಳು. ನಾವು ಯಾವುದೇ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಅನ್ನು ಖರೀದಿ ಮಾಡಬೇಕಾದ್ರೆ ಅಥವಾ ಉಪಯೋಗ ಮಾಡೋಕ್ಕಿಂತ ಮುಂಚೆ ಅದನ್ನು ನಂಬುವಂತಹ ಬ್ರ್ಯಾಂಡ್ಗಳಿಂದ ಅಥವಾ ಟ್ರಸ್ಟೆಡ್ ಬ್ರ್ಯಾಂಡ್ ಇಂದ ಮಾತ್ರ ನಾವು ಖರೀದಿ ಮಾಡಬೇಕು. ಆಮೇಲೆ ನಕಲಿ ಮತ್ತು ಅನ್ರೆಗ್ಯುಲೇಟೆಡ್ ಬ್ರ್ಯಾಂಡ್ಸ್ ಇಂದ ನಾವು ಯಾವ ತರದ್ದನ್ನು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಅನ್ನು ತೆಗೆದುಕೊಳ್ಳಬಾರದು. ಸೊ ರೆಪ್ಯೂಟೆಡ್ ಅಂದ್ರೆ ಮಾನ್ಯ ಬ್ರ್ಯಾಂಡ್ಗಳು ಅಥವಾ ಲೈಸೆನ್ಸ್ಡ್ ಫಾರ್ಮಸಿ, ಆಮೇಲೆ ಅಧಿಕೃತ ವೆಬ್ಸೈಟ್ಗಳಿಂದ ಮಾತ್ರ ನಾವು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಖರೀದಿ ಮಾಡಬೇಕು. ಬಹಳ ಕಡಿಮೆ ದರದ ಉತ್ಪನ್ನಗಳನ್ನು ಸುರಕ್ಷಿತವಾಗಿರುವುದು ಸಾಧ್ಯತೆ ಕಡಿಮೆ ಇರುತ್ತದೆ. ಆಮೇಲೆ ಈಗ ಎಲ್ಲರೂ ಕಾಸ್ಮೆಟಿಕ್ಸ್ ಅನ್ನು ಯೂಸ್ ಮಾಡ್ತಾರೆ, ಬಟ್ ಅದರ ಸುರಕ್ಷಿತ ಸಂಗ್ರಹಣೆ ಅಂತಂದ್ರೆ ಸ್ಟೋರೇಜ್ ತಿಳ್ಕೊಳ್ಳೋದು ಅತ್ಯಗತ್ಯವಿರುತ್ತದೆ. ನೀವು ಲೇಬಲ್ ಮೇಲೆ ಓದಿರಬಹುದು, ಡು ನಾಟ್ ಎಕ್ಸ್ಪೋಸ್ ಟು ಡೈರೆಕ್ಟ್ ಸನ್ಲೈಟ್ ಅಥವಾ ಕೀಪ್ ಇನ್ ಅ ಕೂಲ್ ಅಂಡ್ ಡ್ರೈ ಪ್ಲೇಸ್. ಸೊ ಈ ತರದ ಉತ್ಪನ್ನಗಳನ್ನು ನೇರ ಬಿಸಿಲಿನಿಂದ ದೂರವಿಟ್ಟು ತಂಪಾದ ಮತ್ತು ಒಣ ಸ್ಥಳದಲ್ಲಿ ಇಡಬೇಕಾಗುತ್ತದೆ. ಸೊ ತಪ್ಪಾಗಿ ಸಂಗ್ರಹಿಸದಿದ್ದರೆ ಅದರ ಗುಣಮಟ್ಟ ಕಡಿಮೆಯಾಗಬಹುದು. ಆಮೇಲೆ ಈಗ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಬೇರೆಯವ್ರ ಜೊತೆ ನೀವು ಶೇರ್ ಮಾಡಬಾರ್ದು. ಈಗ ಯಾರಾದರೂ ಒಂದು ಹುಡುಗಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ರೆ ಅದು ಚೆನ್ನಾಗಿತ್ತಂದ್ರೆ ಅವ್ರ ಫ್ರೆಂಡ್ ಹೇಳ್ಬೋದು, ನೀ ಯೂಸ್ ಮಾಡ್ತಿರೋದಂತ ಲಿಪ್ಸ್ಟಿಕ್ ಚೆನ್ನಾಗಿದೆ, ನನಗೂ ಸ್ವಲ್ಪ ಶೇರ್ ಮಾಡುವಂತ. ಸೊ ಆ ತರದ ಶೇರಿಂಗ್ ಅನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದ ಲಿಪ್ಸ್ಟಿಕ್ಸ್ ಆಗಲಿ, ಐ ಲೈನರ್ಸ್, ಬ್ರಷ್, ಅಂಡರ್ ಆರ್ಮ್ ರೋಲಾನ್ಸ್, ಸೊ ಈ ತರದ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಒಬ್ಬರಿಂದ ಒಬ್ಬರಿಗೆ ಸೋಂಕು ಇತ್ತು ಅಂತಂದ್ರೆ ಅದು ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಎಕ್ಸಾಂಪಲ್, ಇವಾಗ ನೀವು ಯಾರಾದರೂ ಸ್ವಲ್ಪ ಕಣ್ಣು ಸೋಂಕು ಇದ್ದರೆ ಅವರು ಐಲೈನರ್ ಯೂಸ್ ಮಾಡೋದನ್ನ ಬೇರೆಯವ್ರ ಜೊತೆ ಹಂಚಿಕೊಂಡರೆ ಅದು ಇನ್ನೊಬ್ಬರಿಗೂ ಕಂಜಕ್ಟಿವೈಟಿಸ್ ಅನ್ನ ಸ್ಪ್ರೆಡ್ ಆಗುತ್ತದೆ. ಆಮೇಲೆ ಯಾವ ತರದ್ದನ್ನು ಕಾಸ್ಮೆಟಿಕ್ಸ್ ಆಗಲಿ ಅಥವಾ ಇನ್ನೇನಾದ್ರು ಆಗಲಿ ಅದನ್ನ ಓವರ್ ಯೂಸ್ ಮಾಡಬಾರ್ದು ಅಥವಾ ಅತ್ಯಧಿಕ ಬಳಕೆಯನ್ನು ಮಾಡಬಾರ್ದು. ಸೊ ಅತಿಯಾದ ಮೇಕಪ್ ಆಗಲಿ, ಸೊ ಅತಿಯಾದ ಬ್ಯೂಟಿ ಕ್ರೀಮ್ಸ್ ಬಳಕೆ ನಿಮ್ಮ ಚರ್ಮದ ನೈಸರ್ಗಿಕ ಸಮತೋಲನಕ್ಕೆ ಹಾನಿ ಮಾಡುತ್ತದೆ. ಸೊ ಅದಕ್ಕೆ ವಿಶ್ರಾಂತಿದಾಯಕ ದಿನಗಳು ಅಂದರೆ ನೋ ಮೇಕಪ್ ಡೇಸ್ ಅನ್ನು ಇರಬೇಕಾಗುತ್ತದೆ. ಸೊ ನೀವು ಯೂಸ್ ಮಾಡುವಂತಹ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ಗಳಲ್ಲಿ ಏನಾದರೂ ಅಸಹಜ ಪ್ರತಿಕ್ರಿಯೆ ಕಂಡು ಬಂದರೆ ಅದನ್ನ ತಕ್ಷಣವಾಗಿ ನಿಲ್ಲಿಸಬೇಕು. ಸೊ ಡಿಸ್ಕಂಟಿನ್ಯೂ ದ ಯೂಸ್ ಆಫ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಇಫ್ ಯು ನೋಟಿಸ್ ಎನಿ ರಿಯಾಕ್ಷನ್. ಯಾವ ತರದ ಅಸಹಜ ಪ್ರತಿಕ್ರಿಯೆ ಅಂತಂದ್ರೆ, ಇವಾಗ ನೀವು ಉರಿ ಆಗಲಿ, ಕೆಂಪು ಆಗುವುದು, ಉಬ್ಬುವುದು, ಚರ್ಮದಲ್ಲಿ ಏನಾದರೂ ಬದಲಾವಣೆ ಕಂಡು ಬಂದರೆ ಸೊ ತಕ್ಷಣವಾಗಿ ಆ ಕಾಸ್ಮೆಟಿಕ್ಸ್ ಉಪಯೋಗವನ್ನು ನಿಲ್ಲಿಸಬೇಕು ಮತ್ತು ನಿಮ್ಮ ತಜ್ಞರನ್ನು ಸಂಪರ್ಕಿಸಬೇಕು. ಸೊ ನಿಮ್ಮ ತ್ವಚೆಯನ್ನು ನೀವು ಕಾಪಾಡಿಕೊಳ್ಳಲು ಸಾಕಷ್ಟು ನೀರು ಕುಡಿಯಬೇಕು ಮತ್ತು ಸರಿಯಾದ ಆಹಾರ ತೆಗೆದುಕೊಳ್ಳಬೇಕಾಗುತ್ತದೆ. ನೈಸರ್ಗಿಕ ಸೌಂದರ್ಯಕ್ಕೆ ನೀರಿನ ಸೇವನೆ, ನಿದ್ರೆ ಮತ್ತು ಆಹಾರ ಮಹತ್ವದಾಗಿರುತ್ತದೆ. ಸೊ ಉತ್ತಮ ಆರೋಗ್ಯವೇ ಉತ್ತಮ ಚರ್ಮಕ್ಕೆ ಮೂಲ. ನಿಮ್ಮ ಚರ್ಮ ಸೆನ್ಸಿಟಿವ್ ಆಗಿದ್ರೆ ಅಥವಾ ದೀರ್ಘಕಾಲಿಕ ಏನಾದರೂ ಚರ್ಮದ ಸಮಸ್ಯೆಗಳಿದ್ದರೆ ನೀವು ಡರ್ಮಟಾಲಜಿಸ್ಟ್ ನ ಸಲಹೆ ಪಡೆದು ಮಾತ್ರ ನೀವು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಬಳಕೆ ಮಾಡುತ್ತದೆ. ನಿಮ್ಮ ಚರ್ಮ ಸೆನ್ಸಿಟಿವ್ ಆಗಿದೆಯಾ ಅಥವಾ ದೀರ್ಘಕಾಲಿಕ ಚರ್ಮ ಸಮಸ್ಯೆಗೆ ಏನಾದರೂ ಇದ್ದರೆ ಸೊ ಡರ್ಮಟಾಲಜಿಸ್ಟ್ ನ ಸಲಹೆ ಪಡೆದು ನೀವು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಬಳಕೆ ಮಾಡಬೇಕು.
ಸೊ ಈಗ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ಗುಣಮಟ್ಟವಾಗಿ ತಯಾರಿಸಲು ನಮ್ಮ ಸರ್ಕಾರ ಜಾಗೃತಿ ಮತ್ತು ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿದೆ. ಸೊ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ನಮ್ಮ ಗೌರ್ಮೆಂಟ್ ಅಡಿಯಲ್ಲಿ ಇರುತ್ತದೆ. ಸೊ ಅದು ಈಗ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ 1940 ಮತ್ತು ಕಾಸ್ಮೆಟಿಕ್ ರೂಲ್ಸ್ 2020. ಸೊ ಈ ನಿಯಮಗಳನ್ನು ಸರ್ಕಾರ ಜಾರಿಗೊಳಿಸಿದ್ದು ಇದು ಅಪಾಯಕಾರಿ, ಹಾನಿಕಾರಕ ಅಥವಾ ನಕಲಿ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅನ್ನು ತಯಾರಿಕೆ ಮತ್ತು ಅದರ ಮಾರಾಟವನ್ನು ನಿಷೇಧಿಸುತ್ತದೆ. ಇನ್ನೊಂದು CDSCO ಅಂದ್ರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅಥವಾ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಸೊ ಈ ಕ್ರಮದಲ್ಲಿ GMP ಅಂದರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್, ಸೊ ಉತ್ತಮ ತಯಾರಿಕಾ ವಿಧಾನಗಳನ್ನು. ಸೊ ಇದರ ಪ್ರಕಾರ ಉತ್ಪನ್ನಗಳನ್ನು ಅಥವಾ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳನ್ನು ಮಾರುಕಟ್ಟೆಗೆ ಬಿಡುವ ಮೊದಲು ಗುಣಮಟ್ಟ ಪರೀಕ್ಷೆಯನ್ನು ಮಾಡಬೇಕು ಮತ್ತು ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿಯೇ ನಂತರವೇ ಮಾರುಕಟ್ಟೆಗೆ ಅನುಮತಿ ದೊರೆಯುತ್ತದೆ. ಇನ್ನೊಂದು ಅಂದರೆ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಎಂಬುದು ಭಾರತೀಯ ಮಾನದಂಡಗಳ ಸಂಸ್ಥೆ. ಇದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಲ್ಲಿ ಬಳಸಬಹುದಾದ ಅಥವಾ ಬಳಸಬಾರದಾದ ಪದಾರ್ಥಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತದೆ. ಸೊ ಈ ನಿಯಮಗಳ ಪ್ರಕಾರ ಸೊ ಕೆಲ ಹಾನಿಕಾರ ಪದಾರ್ಥ, ಎಕ್ಸಾಂಪಲ್ ಲೆಡ್, ಮರ್ಕ್ಯೂರಿ, ಪ್ಯಾರಾಬೆನ್ಸ್, ಹೆಕ್ಸಾಕ್ಲೋರೋಫಿನ್, ಸೊ ಈ ತರದ ಹಾನಿಕಾರಕ ಪದಾರ್ಥಗಳು ನಿಷೇಧಿಸಲಾಗಿದೆ. ಆಮೇಲೆ ಲೇಬಲಿಂಗ್ ನಿಯಮಗಳು, ಸೊ INCI ಅಂತೀವಿ, INCI ಮೂಲಕ ಪಾರದರ್ಶಕತೆ ಅಥವಾ ಟ್ರಾನ್ಸ್ಪರೆನ್ಸಿ ಇರುತ್ತದೆ. ಸೊ ಈ INCI ಅಂದರೆ ಇಂಟರ್ನ್ಯಾಷನಲ್ ನಾಮೆನ್ಕ್ಲೇಚರ್ ಆಫ್ ಕಾಸ್ಮೆಟಿಕ್ ಇಂಗ್ರೀಡಿಯೆಂಟ್ಸ್. ಸೊ ಈ ಪದ್ಧತಿಯನ್ನು ವಿಶ್ವದಾದ್ಯಂತ ಬಳಸಲಾಗುತ್ತಿದ್ದು ಗ್ರಾಹಕರು ಉತ್ಪನ್ನದಲ್ಲಿ ಯಾವುದೆಲ್ಲ ಪದಾರ್ಥಗಳಿವೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಲು ಸಹಾಯ ಮಾಡುತ್ತದೆ. ಸೊ ಉತ್ಪನ್ನಗಳ ಲೇಬಲ್ನಲ್ಲಿ ಕೆಲವೊಂದು ಮಾಹಿತಿಗಳು ಇದ್ದೇ ಇರಬೇಕು. ಏನಂತಂದ್ರೆ ಉತ್ಪನ್ನದ ಹೆಸರು, ತಯಾರಿಕಾ ವಿಳಾಸ, ಅದು ಬ್ಯಾಚ್ ನಂಬರ್ ಆಗಲಿ ಅಥವಾ ತಯಾರಿಸಿದ ದಿನಾಂಕ ಅಂದ್ರೆ ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್, ಆಮೇಲೆ ಆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಹೇಗೆ ಬಳಸಬೇಕು ಅಂದ್ರೆ ಬಳಸುವ ವಿಧಾನ. ಸೊ ಈ ತರದ್ದು ಎಲ್ಲ ಇನ್ಫಾರ್ಮೇಶನ್ ಲೇಬಲ್ ನಲ್ಲಿ ಬರೆದಿರಬೇಕಾಗುತ್ತದೆ. ಸೊ ಈ ತರದ ಇನ್ನು ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಇಂದ ಮಾಡಿದ್ದಾರೆ. ಸೊ ಸುರಕ್ಷಿತವಾಗಿ ಹಾಗೂ ಉನ್ನತ ಗುಣಮಟ್ಟ ಕಾಸ್ಮೆಟಿಕ್ಸ್ ಗಳನ್ನು ತಯಾರಿಸಲು ಸರಿಯಾದ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಪಾಲಿಸುವುದು ಅತ್ಯಗತ್ಯ. ಸೊ ಈ ನಿಯಮಗಳು ಬಗ್ಗೆ ಸಾರ್ವಜನಿಕರಲ್ಲಿ, ವಿಶೇಷವಾಗಿ ಯುವಜನತೆಯಲ್ಲಿ ಜಾಗೃತಿಯು ತುಂಬಾ ಮುಖ್ಯವಾಗಿದೆ. ಏಕೆಂದರೆ ಭವಿಷ್ಯದ ಕಾಸ್ಮೆಟಿಕ್ಸ್ ಮತ್ತು ಪರ್ಸನಲ್ ಕೇರ್ ಉದ್ಯಮವನ್ನು ನಮ್ಮ ಯುವಕರು ನಡೆಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಜ್ಞಾನ ಮತ್ತು ಉಪಯೋಗಿಕ ಕೌಶಲ್ಯ ಕಲಿಸುವ ಉದ್ದೇಶದಿಂದ ನಮ್ಮ KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ವತಿಯಿಂದ ಮಾಸ್ಟರ್ ಇನ್ ಕಾಸ್ಮೆಟಿಕ್ ಸೈನ್ಸ್ ಅಥವಾ MSc ಇನ್ ಕಾಸ್ಮೆಟಿಕ್ ಸೈನ್ಸ್ ಎಂಬ ವಿಶೇಷ ಪದವಿ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಸೊ ಈ ಕೋರ್ಸ್ 2 ವರ್ಷದ ಸ್ನಾತಕೋತ್ತರ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಆಗಿದ್ದು ಒಟ್ಟು 4 ಸೆಮಿಸ್ಟರ್ಗಳನ್ನು ಹೊಂದಿದೆ. ಸೊ ಈ ಕೋರ್ಸ್ಗಾಗಿ ಅರ್ಹತೆ ಯಾರು ಅಂತಂದ್ರೆ B.Pharm ಅಥವಾ BSc ಇನ್ ಬಾಟನಿ, BSc ಇನ್ ಝೂಲಾಜಿ, BSc ಇನ್ ಬಯೋಕೆಮಿಸ್ಟ್ರಿ, BSc ಇನ್ ಮೈಕ್ರೋಬಯಾಲಜಿ, BSc ಇನ್ ಕೆಮಿಸ್ಟ್ರಿ ಅಥವಾ ಇತರ ಲೈಫ್ ಸೈನ್ಸ್ ವಿಭಾಗವನ್ನು ಪೂರೈಸಬೇಕಾಗಿರುತ್ತದೆ. MSc ಕಾಸ್ಮೆಟಿಕ್ ಸೈನ್ಸ್ ಕೋರ್ಸ್ KLE ಕಾಲೇಜ್ ಆಫ್ ಫಾರ್ಮಸಿ ಬೆಳಗಾವಿನಲ್ಲಿ ನಡೆಯುತ್ತಿದ್ದು ಅನುಭವ ಹೊಂದಿದ ಶಿಕ್ಷಕರು ಮತ್ತು ಉದ್ಯಮದ ಪರಿಣಿತರಿಂದ ತರಗತಿಗಳನ್ನು ನಡೆಸಲಾಗುತ್ತದೆ. ಸೊ ಈ ಕೋರ್ಸ್ 2 ಪ್ರಸಿದ್ಧ ಕಾಸ್ಮೆಟಿಕ್ಸ್ ಕಂಪನಿ ಅಟ್ರಿಮಿಡ್ ಪ್ಲಾಂಟ್ ಸೈನ್ಸ್ ಬ್ಯಾಂಗ್ಳೂರ್ ಮತ್ತೆ ಬ್ರಿಲೇರ್ ಪ್ರೈವೇಟ್ ಲಿಮಿಟೆಡ್ ಅಹಮದಾಬಾದ್, ಈ 2 ಕಂಪನಿಗಳ ಸಹಯೋಗದಿಂದ ನಡೆಯುತ್ತದೆ. ಈ ಕಂಪನಿಗಳ ಸಹಯೋಗದಿಂದ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್, ಇಂಟರ್ನ್ಶಿಪ್ ಮತ್ತು ಕಾಸ್ಮೆಟಿಕ್ಸ್ ಉತ್ಪನ್ನದ ತಯಾರಿಕೆಯನ್ನು ನೈಜ ಅನುಭವ ಸಿಗುತ್ತದೆ, ಅಂದ್ರೆ ರಿಯಲ್ ಟೈಮ್ ಎಕ್ಸ್ಪೋಜರ್ ಅನ್ನು ದೊರೆಯುತ್ತದೆ. MSc ಇನ್ ಕಾಸ್ಮೆಟಿಕ್ ಸೈನ್ಸ್ ನಂತರ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಉದ್ಯೋಗ ಅವಕಾಶಗಳು ಏನು ಅಂತಂದ್ರೆ ಲೈಕ್ ಕಾಸ್ಮೆಟಿಕ್ಸ್ ಕೆಮಿಸ್ಟ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನ್ ಅಲ್ಲಿ, ಅಥವಾ ಕ್ವಾಲಿಟಿ ಅಶ್ಯೂರೆನ್ಸ್ ಆಫೀಸರ್ ಆಗಲಿ, ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೈಂಟಿಸ್ಟ್ ಇನ್ ಕಾಸ್ಮೆಟಿಕ್ಸ್, ಮತ್ತೆ ಕಾಸ್ಮೆಟಿಕ್ಸ್ ರೆಗ್ಯುಲೇಟರಿ ಅಫೇರ್ಸ್ ಎಕ್ಸಿಕ್ಯೂಟಿವ್ಸ್ ಅಂಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಇನ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ಮತ್ತೆ ಬ್ಯೂಟಿ ಕನ್ಸಲ್ಟೆಂಟ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಮತ್ತೆ ಫಾರ್ಮುಲೇಷನ್ ಸೈಂಟಿಸ್ಟ್, ಈ ತರದ ಉದ್ಯೋಗಾವಕಾಶಗಳು ದೊರೆಯುತ್ತದೆ. ಈ ಕೋರ್ಸ್ ಮೂಲಕ ವಿದ್ಯಾರ್ಥಿಗಳಿಗೆ ದೇಶೀಯ ಅಥವಾ ಅಂತಾರಾಷ್ಟ್ರೀಯ ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನೀಸ್ಗಳಲ್ಲಿ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದುವರೆಗೂ ಪ್ರಸಾರವಾಯಿತು KLE ಫಾರ್ಮಾ ಔಷಧೀಯ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು KLE ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ರವಿಕಿರಣ್ ಕಣ್ಬುರ್ಗಿಯವರು. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.